ಹೆಣ್ಣು ಮಗಳಿಗೆ ಯಾಕೆ ಇನ್ನೂ ಸಹ ನ್ಯಾಯ ಕೊಡಿಸ್ತಾ ಇಲ್ಲ? ನಾವು ಏನ್ ಮಾಡಿದ್ದೇವೆ ಇವರಿಗೆ ನಾವೇನಾದ್ರೂ ಮಾಡಿದ್ದೇವೆ? ಇಲ್ಲ ತಾನ. ಒಂದು ಹಿಂದಾಗಿ ಹುಟ್ಟಿದ್ದೇ ತಪ್ಪ, ನಾವು ಮುಸ್ಲಿಂ ಆಗಿ ಹುಟ್ಟಬೇಕಿತ್ತು ಅಂತ ನನ್ಗೆ ಅನಿಸ್ತಿತ್ತು. ಆವಾಗ ಯಾವಾಗೋ ಮಾಡಿ ಕೊಡ್ತಿದ್ರೇನು. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ನಾವು ಇವತ್ತು ಸಂತ್ರಸ್ತ ಕುಟುಂಬದ ಆ ಒಂದು ಮನೆಯನ್ನು ಭೇಟಿ ಮಾಡಿದ್ದೇವೆ. ಇವತ್ತು ಇಲ್ಲಿಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಭೇಟಿ ಕೊಟ್ಟಿದ್ದರು. ಹಲವು ವಿಚಾರದ ಬಗ್ಗೆ ಮಾತಾಡಿದರು. ಈ ಒಂದು ಕುಟುಂಬವನ್ನು ಉದ್ದೇಶಿಸಿ ಅವರು ಒಂದು 5-10 ನಿಮಿಷ ಇಲ್ಲಿ ಮಾತಾಡುವಂತಹ ಒಂದು ಪ್ರಯತ್ನವನ್ನು ನಾವು ನೋಡಿದ್ದೇವೆ. ಸೊ ಏನು ಮಾತಾಡಿದರು ಅನ್ನೋದರ ಬಗ್ಗೆ ಇವರ ಹತ್ರ ಮಾಹಿತಿಯನ್ನು ತಿಳ್ಕೊಂಬರೋಣ. ನಮಸ್ತೆ ಮೇಡಮ್. ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ದರು, ಮಹಿಳಾ ಆಯೋಗದ ಅಧ್ಯಕ್ಷರು. ಸೊ ಏನಂತ ಸಾಂತ್ವನ ಹೇಳಿದರು ನಿಮ್ಮ ಹತ್ರ ಅಂತ? ಅದೇ, ನಾವು ನಿಮ್ಮ ಜೊತೆ ಇದ್ದೇವೆ, ನಾನೊಂದು ತಾಯಿಯಾಗಿ ನಿಮ್ಮ ಜೊತೆ ಇದ್ದಾರೆ ಅಂತ ಮಗಳ ಹತ್ರ ಹೇಳಿದ್ದಾರೆ. ಏನೆಲ್ಲ ಅವಳಿಗೆ ಇದರಿಂದ ನ್ಯಾಯ ಸಿಗಬೇಕು, ಅದನ್ನು ನಾನು ಪ್ರಯತ್ನ ಮಾಡ್ತೇನೆ, ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಕಾನೂನಾತ್ಮಕವಾಗಿ ಅವರು ಇದುವರೆಗೆ ಏನಾದರೂ ಸಹಕಾರ ಮಾಡಿದ್ರಾ? ಕಾನೂನಾತ್ಮಕವಾಗಿ ಅಂದ್ರೆ ಅಲ್ಲ, ಈ ಒಂದು ಮನೆಗೆ ಅವರು ಭೇಟಿ ಕೊಡ್ತಾ ಇರೋದು ಮೊದಲ ಅಲ್ಲ ಈ ಮೊದಲು ಭೇಟಿ ಕೊಟ್ಟಿದ್ರು? ಮೊದಲ ಸಲ, ಮೊದಲನೇ. ಈ ಒಂದು ಪ್ರಕರಣ ನಡೆದು ಎಷ್ಟು ಟೈಮ್ ಆಯಿತು? ಈಗ ಒಂದು ವರ್ಷ ಹತ್ತಿರ ಆಗ್ತಾ ಬಂತು. ಈ ಒಂದು ಪ್ರಕರಣ ಬೆಳಕಿ ಒಂದು ಈಗಾಗಲೇ 1 ವರ್ಷ ಆಗ್ತಾ ಬಂತು. ಒಂದು ವರ್ಷದ ಈ ಒಂದು ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಇವಾಗ ಮೊದಲನೇ ಬಾರಿ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಟ್ಟಿರುವಂಥದ್ದು. ಹಲವು ಬಾರಿ ಮಾಧ್ಯಮದ ಮುಖಾಂತರ ಈ ಒಂದು ವಿಚಾರವನ್ನು ನಾವು ಚರ್ಚೆಗೆ ಅಂತ ತಂದಿದ್ದೆವು. ಅಂದರೆ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಆಗಿದ್ರ ಅಥವಾ ಏನುವಂತಹ ವಿಚಾರದ ಬಗ್ಗೆ. ಸೊ ಏನು ಇವಾಗ ಕೊನೆಗೂ ಬಂದು ಒಂದು 10-15 ನಿಮಿಷದ ಕಾಲ ಈ ಒಂದು ಸಂತ್ರಸ್ತ ಯುವತಿಯ ತಾಯಿಯನ್ನು ಭೇಟಿ ಮಾಡಿ ಮಾತಾಡಿದರು, ಸಾಂತ್ವನವನ್ನು ಹೇಳಿದರು. ಸೊ ಇದರಿಂದಾಗಿ ಏನಾದರೂ ಬೆಳವಣಿಗೆಗಳಾಗ್ಬೋದಾ ಅಥವಾ ಏನು ಅಂತ ಮುಂದಿನ ದಿವಸಗಳಲ್ಲಿ ಕಾದು ನೋಡಬೇಕಾಗಿದೆ. ಈಗಾಗಲೇ ಪ್ರಕರಣ ನ್ಯಾಯಾಲಯದಲ್ಲಿದೆ. ಆ ಒಂದು ವಿಚಾರದಲ್ಲಿ ಕೂಡ ಇವರ ಹತ್ರ ಕೆಲವೊಂದು ವಿಚಾರಗಳನ್ನು ಕೇಳುವ. ಸ್ಟೇ ಸಿಕ್ಕಿದೆ ಅವರಿಗೆ, ಅದ ಕಾರಣ ಹೋಗಿರುವುದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಅವರನ್ನು ಖುಲಾಸೆಗೊಳಿಸಿದರು. ಯಾರನ್ನೆಲ್ಲ? ಜಗನ್ನಿವಾಸ್ ರಾವ್, ಅವರ ಮಗಳು ಮತ್ತೆ ಅವರ ಅಣ್ಣ. ಇವರ ಹುಡುಗನ ಅಕ್ಕ, ತಂದೆ, ಆಮೇಲೆ ಮಾವ ಅಂತ ಕಾಣಿಸುತ್ತೆ. ಅವರು ಈ ಪ್ರಕರಣದಲ್ಲಿ ನೀವು ಸೇರಿಸಿ ಪ್ರಕರಣವನ್ನು ದಾಖಲಿಸಿದ್ರು? ನಾವು ಇದರಲ್ಲಿ ನಮ್ದೇನು ಪಾತ್ರ ಇಲ್ಲ ಅಂತೇಳಿ ಅವ್ರು ಸ್ಟೇ ತಗೊಂಡಿದ್ದಾರೆ. ಅಂದ್ರೆ ಜಗನ್ನಿವಾಸ್ ರಾವೇ ನಮ್ಗೆ ಇದು ಅಂದ್ರೆ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟದ್ದು ಅವರೇ. ಅಂದ್ರೆ ಆರಂಭದಲ್ಲಿ ಪುತ್ತೂರಿನಲ್ಲಿ ನಡೆದಂತಹ ಒಂದು ಘಟನೆ ಅದು. ನಾನು ನಿಮ್ಮ ಮದುವೆ ಮಾಡಿಸಿ ಕೊಡ್ತೇನೆ, ನಾನೇ ಮನೇಲಿ ಹೆಡ್ ಅಂತೇಳಿ ಅವರೇ ಮಾಡಿಕೊಟ್ಟದ್ದು. ಈಗ ಅವರು ಇದರಿಂದ ಇದಾಗಲಿಕ್ಕೆ ನೋಡ್ತಾ ಇದ್ದಾರೆ. ನೀವೊಂದು ಪ್ರಕರಣ ದಾಖಲಿಸುವ ಸಂದರ್ಭದಲ್ಲಿ ಆ ಒಂದು ಮುಚ್ಚಳಿಕೆ ಪತ್ರದ ಒಂದು ಆಧಾರದಲ್ಲಿ ಅವರನ್ನ ನೀವು ಸೇರಿಸಿದ್ರಿ. ಅಂದ್ರೆ ಮುಚ್ಚಳಿಕೆ ಪತ್ರವನ್ನ ಬರೆದು ಆಮೇಲೆ ನಿಮ್ಮನ್ನ ವಂಚನೆ ಮಾಡಿದಂಥದ್ದು, ಮದುವೆ ಮಾಡಿಸಿಕೊಡ್ತೀನಿ ಅಂತ ನೀವು ಆ ಒಂದು ಪ್ರಕರಣದಿಂದ ಅವರು ಆರಂಭಿಕ ಹಂತದಲ್ಲಿ ಅಲ್ಲಿಂದ ಏನು ಇದು ದೂರು ದಾಖಲಿಸುವುದು ಬೇಡ, ಕೆಲವೊಂದು ನಾಯಕರುಗಳು ಕೂಡ ಅದಕ್ಕೆ ನಿಮಗೆ ಸಾಥ್ ಕೊಟ್ಟಿದ್ರು, ಬೇಡ ಇವಾಗ ನಾವು ಅವನಿಗೆ ವಯಸ್ಸಾಗ್ಲಿ ಮದುವೆ ಮಾಡಿಸ್ಕೊಡ್ತೀವಿ ಅಂತ. ಅಲ್ಲಿಂದ ಆರಂಭವಾದದ್ದು. ಅಂದ್ರೆ ಆ ಒಂದು ಕುಟುಂಬ ನಂತರ ಈ ಒಂದು ಸಂಬಂಧವನ್ನೇ ಬೇಡ ಅಂತ ಹೇಳ್ಕೊಂಡು ದೂರನೇ ಹೋಗಿರುವಂತದ್ದು. ಆಮೇಲೆ ಯಾವುದೇ ನೇರವಾದಂತಹ ಮಾತುಕತೆ ನಿಮ್ಮ ನಡುವೆ ಆಗಿರ್ಲಿಲ್ಲ, ಕಾನೂನಾತ್ಮಕವಾಗಿ ಆದದ್ದು ಬಿಟ್ರೆ. ಆಮೇಲೆ ನಿಮ್ಮ ಬಿಜೆಪಿಯವರ ನಡುವೆ 3 ತಿಂಗಳು ಬಿಜೆಪಿಯವರು ಮೀಟಿಂಗ್ ಮಾಡಿ ಅಂದ್ರೆ ಮಾತುಕತೆ ಮಾಡಿದ್ರು, ಮದುವೆ ಮಾಡ್ತೇವೆ ಅಂತ ಹೇಳಿದ್ರು. ಎಲ್ಲ ನಾಟಕ ಇದು, ಎಲ್ಲ ಯಾವುದು ಅವರ ಕೈಯಿಂದ ಆಗಿಲ್ಲ. ಮತ್ತೆ ಲಾಸ್ಟಿಗೆ ಮದುವೆ ಅವನು ಆಗುದಿಲ್ಲ ಅಂತೇಳಿ ಅವನನ್ನು ಪಕ್ಷದಿಂದನೇ ತೆಗೆದ್ರು. ಏನು ಪಕ್ಷದಿಂದ ತೆಗೆದು ಏನು ಪ್ರಯೋಜನ ಸಿಕ್ಕಿತು ನಮಗೆ? ಏನು ಪ್ರಯೋಜನ ಇಲ್ಲ. ಪಕ್ಷದಿಂದ ಅಥವಾ ದೇವಸ್ಥಾನದ ಕಮಿಟಿಯಿಂದ ಇದರಿಂದೆಲ್ಲ ಹೊರಗಡೆ ಹಾಕಿ ನಿಮಗೆ ನ್ಯಾಯ ಸಿಗೋದಿಲ್ಲ ಅಂತ. ಹೌದು, ಈಗ ಅಂದ್ರೆ ಮತ್ತೆ ಕೇಳಲಿಕ್ಕಿಲ್ಲಲ್ಲ ಬಿಜೆಪಿಯನ್ನು ನಾವು, ಅದಕ್ಕೋಸ್ಕರ ಬಿಜೆಪಿಯಿಂದನೇ ತೆಗೆದು ಬಿಟ್ರು. ನಮ್ಮ ಪಕ್ಷದಲ್ಲಿ ಇವಾಗ ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ನೀವು ಮಾತಾಡುವಂತಹ ಆ ಒಂದು ಅಲ್ಲೇ ಬಾರ್ಡರ್ ಹಾಕಿಬಿಟ್ರು, ಆ ಕಡೆ ಹೋಗೋ ಹಾಗೆ ಇಲ್ಲ, ಆ ಕಡೆ ಹೋಗುವ ಹಾಗಿಲ್ಲ. ಮಾತಾಡೋದಿದ್ರೆ ಇವಾಗ ಅವ್ರ ಹತ್ರನೇ ಮಾತಾಡಿ. ಅದಾದ ನಂತರ ನಮ್ಮ ಒಕ್ಕೂಟದಲ್ಲಿ ಉಡುಪಿಯವರು ಮಧುವಾಚಾರ್ಯ ನಮ್ಮನ್ನು ಪದೇ ಮದುವೆ ಮಾಡಿಸ್ತೇವೆ, ನಾವು ಮಾತುಕತೆ ಮಾಡ್ತೇವೆ. 2 ತಿಂಗಳಾಯ್ತು ಮದುವೆ ಮಾಡಿಸ್ತೇವೆ, ನೀವು ಡೇಟ್ ಫಿಕ್ಸ್. ಮೊನ್ನೆ ಮಧು ಆಚಾರ್ಯ ಅಂತ ಹೇಳುವಂತ ವ್ಯಕ್ತಿ ಯಾರು? ಪುತ್ತೂರಿಗೆ ಸಂಬಂಧಪಟ್ಟವರ? ಪುತ್ತೂರಿಗೆ ಅಲ್ಲ, ಅಂದ್ರೆ ಇಲ್ಲಿ ಉಡುಪಿಯವರು, ನಮ್ಮ ಆಚಾರ್ಯ ಒಕ್ಕೂಟದ ಸಮಾಜದ್ದು ಸಮಾಜ ಇದ್ರದ್ದು ಒಕ್ಕೂಟದವರು. ಈಗ ಯಾವ್ದಾದ್ರು ಸ್ಥಾನಮಾನ ಇದೆಯಾ ಅವರಿಗೆ? ಯಾವ ಸ್ಥಾನಮಾನ ಇದೆ ಗೊತ್ತಿಲ್ಲ ನನಗೆ. ಅಂದ್ರೆ ಮಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಹೆಸರುವಾಸಿಯಾದಂತಹ ವ್ಯಕ್ತಿ. ಉಡುಪಿಯಲ್ಲಿ ನಿಮ್ಮ ಸಹಾಯಕ್ಕೆ ಅಂತೇಳಿ ನೀವು ಕರೆದಿದ್ರೆ ಅವರೇ ಬಂದಿದ್ದ? ಇಲ್ಲ, ಅವರ ಬಿಜೆಪಿ ಹರೀಶ್ರು ಅಂತೇಳಿ ಇದೇ 3 ತಿಂಗಳು ನಂಜುಂಡಿ ಅವರು ಮಾತಾಡಿದ ನಂತರ ಅವ್ರಿಗೆ ಆಗುದಿಲ್ಲ ಅಂತ ಸರ್ ಅದೇ ಹೇಳಿದ್ರಲ್ವಾ, ಯಾವುದಕ್ಕೂ ಒಪ್ಪುತ್ತಾ ಇಲ್ಲ, ಮತ್ತೆ ಇಂಥ ಈ ಮಗುವನ್ನು ಕೊಡೋದು ಅದಿದೆಲ್ಲ ಅಂಥದ್ದೆಲ್ಲ ಬೇಡ ಅಂತೇಳಿ ಸರ್ ಅಲ್ಲಿ ಬಿಟ್ಟುಬಿಟ್ರು. ಅದ ನಂತರ ವಾಪಸ್ ಬಿಜೆಪಿ ನಾಯಕ ಹರೀಶ್ ಅವರು ಮೈಸೂರಿನವರು
ಅವರು ನೀವು ಮಧು ಆಚಾರ್ಯ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ನ್ಯಾಯ ಕೊಡಿಸ್ತಾರೆ, ಮಗಳಿಗೆ ಮದುವೆ ಮಾಡಿಸ್ತಾರೆ ಅಂತೇಳಿ. ಅದರ ನಂತರ ಮದುವೆ ಅವರಿಗೆ ಕಾಲ್ ಮಾಡಿದೆ. ಮದುವೆ ನಾನು ಮಾತುಕತೆ ಮಾಡ್ತೇನೆ ಅಂತ 2 ತಿಂಗಳಾಯಿತು ಮದುವೆ. ಇದೇ ಒಂದು ಈ ಫೆಬ್ರವರಿ ಲಾಸ್ಟಲ್ಲೇ ನಮಗೆ ಕಾಲ್ ಮಾಡಿದರು, ಇದು ನೀವು ಡೇಟ್ ಫಿಕ್ಸ್ ಮಾಡಿ, ನಾವು ಮದುವೆ ಮಾಡಿ ಕೊಡ್ತೇವೆ, ಅವನನ್ನು ಕರ್ಕೊಂಡ್ಬರ್ತೇನೆ, ಜಗನ್ನಿವಾಸರಾವ್ ಮತ್ತು ಮಗನನ್ನು ಕರ್ಕೊಂಡ್ಬರ್ತೇವೆ ಅಂತ. ಅಂದ್ರೆ ಮದುವೆ ನೀವು ಡೇಟ್ ಫಿಕ್ಸ್ ಮಾಡಿ ಅವರನ್ನ ಕರಿಬೇಕು, ಅವರು ಕರ್ಕೊಂಡು ಬರ್ತಾರೆ ಅಂತ. ಅದರ ನಂತರ ಓಕೆ ಕೇಳಿದ್ರಂತೆ, ಇನ್ನೂ ಸ್ವಲ್ಪ ಅವಕಾಶ ಕೊಡಿ. ಅದಕ್ಕೆ ಮದುವೆ ಅವರು ಹೇಳಿದ್ರಂತೆ, ಆಲ್ರೆಡಿ ನಾನು ತುಂಬ ಟೈಮ್ ಆಯಿತು ಕೊಡೋದು, ಇನ್ನೂ ಕೊಡ್ಲಿಕ್ಕೆ ಆಗೋದು. ನಾನು ಹೇಳಿದೆ, ನೀವು ಬರೋದೇ ಬೇಡ, ಮದುವೆ ಮಾತುಕತೆ ನಮ್ಮ ಹತ್ರ ಆಡಬೇಡಿ, ಬೇಡ ಮದುವೆ ಬೇಡ, ನೋಡುವ ಕಾನೂನು ಹೇಗೆ ಇದು ಮಾಡ್ತದೆ ಹಾಗೆ ನಾವು ಹೋಗ್ತೇವೆ. ಸುಮ್ಮನೆ ಬಂದು ನಮಗೆ ಆಸೆ ಹುಟ್ಟಿಸಿ ಮಗಳಿಗೆ ನಾನು ಹೇಳೋದು ಆ ಮದುವೆ ಆಗ್ತದೆ, ಅವಳು ಅದರಿಂದ ನಿರಾಶೆ ಆಗೋದು, ಅವಳು ಸುಸೈಡ್ ಮಾಡ್ಲಿಕ್ಕೆ ಹೊರಡೋದು. ಇದು ಆಲ್ರೆಡಿ 2ನೇ ಸಲ ಅವಳು. ಅದು ಅವರಿಗೆ ಖುಷಿಯಾಗಿರ್ಬೋದು, ಯಾರು ಜಗನ್ನಿವಾಸರಾವ್ಗೆ ಖುಷಿಯಾಗಿರ್ಬೋದು, ನನ್ನ ಮಗಳು ಸಾಯ್ತಿದ್ರೆ ಒಳ್ಳೇದಿತ್ತು ಅಂತ. ಆದ್ರೆ ಓದೋದು ನಮಗೆ ಇಲ್ಲಿ ಆಗಿರೋದು ನಷ್ಟ. ಹೌದು, ಹಲವು ಬಾರಿ ನಿಮ್ಮನ್ನ ಸಮೀಪಿಸಿ ಅಂತ ಸಂದರ್ಭದಲ್ಲಿ ನಾವು ನೀವು ಹೇಳ್ತಾ ಎಲ್ಲಾದ್ರೂ ಇದ್ರಿ ಪ್ರತಿಭಟನೆ ಕೂತ್ಕೊಳ್ತೇವೆ, ಕಲ್ಲಡ್ಕದಲ್ಲಿ ನಾಮಕರಣ ಮಾಡ್ತೇವೆ ಅಂತ ಹೇಳುವಾಗ ಇವರು ಜೀವ ಆಗೋದು, ಮತ್ತೆ ಮಾಡಬೇಡಿ ಇದು ಕೂತ್ಕೊಂಡ ಅಂದ್ರೆ ಅವರು ವಾಪಸ್ ಮದುವೆಗೆ ಹಿಂದೆ ಆಗ್ತಾರೆ. ಮೇಡಮ್ ಪ್ರತಿಭಾ ಕುಲಾಯಿ ಬೈದ ಕೂಡಲೇ ಮತ್ತೆ ವಾಪಸ್ ಅವರು ಹಿಂದೆ ಹೋಗ್ತಾರೆ. ನೀವು ಯಾವುದಕ್ಕೂ ಮುಂದೆ ಹೋಗಬೇಡಿ, ನಾವು ಮದುವೆ ಮಾಡಿಸಿ ಕೊಡ್ತೇವೆ, ಸ್ವಲ್ಪ ಟೈಮ್ ಕೊಡಿ ಅಂತೇಳಿ ಇಷ್ಟುವರೆಗೆ ನಮ್ಮನ್ನು ಗುಂಡಿಗೆ ಹಾಕಿದಲ್ಲದೆ ಆಗುವಂಥದ್ದು ಏನು ಕಾಣುವುದಿಲ್ಲ ಇಲ್ಲಿ. ಅಂದ್ರೆ ಈ ಒಂದು 3 ತಿಂಗಳಿಂದ ಈ ಮಧು ಆಚಾರ್ಯ ಅನ್ನುವಂತಹ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಗಿದ್ದಾರೆ, ಮದುವೆ ಮಾಡಿಸ್ತೇನೆ ಅಲ್ಲಿ ಕಲ್ಲಡ್ಕದಲ್ಲಿ ಇಡುವಾಗ ಫೋನ್ ಮಾಡ್ತಾರೆ, ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಮತ್ತೆ ಸುದ್ದಿ ಇಲ್ಲ. ಮತ್ತೆ ನಂತರ ಇದು ಬಿಸಿ ಚರ್ಚೆ ಬರುವಾಗ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಮದುವೆ ಮಾಡ್ತೇನೆ ಅಂತ, ಮತ್ತೆ ಅಲ್ಲಿಗೆ ಬಿಡ್ತಾರೆ. ಯಾಕೆ ಅವರು ಇಷ್ಟು ನಮ್ಗೆ ಅಂತ ಅಗತ್ಯನೇ ಇಲ್ಲ ಬಂದು ನಮ್ಮನ್ನ ಆಸೆ ಹುಟ್ಟಿಸುದು. ಕಾನೂನು ಹೇಗೆ ಇದೆ, ಕಾನೂನು ಮುಖಾಂತರ ನಾವು ಹೋಗ್ತೇವೆ. ಹೌದು, ಕಾನೂನಾತ್ಮಕವಾಗಿ ಇವಾಗ ಬೆಳವಣಿಗೆಗಳು ನಡೀತಾ ಇದೆ. ಕಾನೂನಾತ್ಮಕವಾಗಿ ನಿಮ್ಮ ಈ ಒಂದು ವಿಶ್ವಕರ್ಮ ಸಮುದಾಯದ ರಾಜ್ಯಾಧ್ಯಕ್ಷರು ಕೂಡ ನಿಮ್ಮ ಜೊತೆಗೆ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಅದ್ರ ನಡುವೆ ಇವರು ಬಂದು ಆಗುದನ್ನು ಸಹ ಆಗ್ತದೆ ಅಂತೇಳಿ ಸುಮ್ಮನೆ ಆಸೆ ಹುಟ್ಟಿಸಬಾರ್ದಲ್ಲ. ಈಗ ಸರ್ ಹೋಗಿರೋದಕ್ಕೆ ಇವರು ಮಗುವನ್ನು ಅಲ್ಲಿ ಕೊಡಬೇಕು ಇಲ್ಲಿ ಅಂಥದಕ್ಕೆಲ್ಲ ಬೇಡ ಅಂತೇಳಿ ಸರ್ ಇಲ್ದಿಂದ ಹೋಗಿದ್ದಾರೆ. ಈಗ ಈ ಮದುವೆ ಅವರು ಬಂದು ಮದುವೆ ಮಾಡಿಸ್ತೇವೆ ಅಂತೇಳಿ ಅದಕ್ಕೆ ಅವರಾಗಿ ಮಾತಾಡ್ಕೊಂಡು ಕೂತ್ರೆ ಆಗ್ತದೆ. ಇಲ್ಲಿ ಮಗಳು ನಮಗೆ ಕಾನೂನು ಹೇಗಿದೆ ಆ ಥರನೇ ಹೋಗ್ತೇವೆ, ಸುಮ್ಮನೆ ಆಸೆ ಹುಟ್ಟಿಸುವ ಅಗತ್ಯ ಇಲ್ಲ ಇದರಲ್ಲಿ. ಮಗಳು ಇದರಿಂದ ನಿರಾಶೆ ಆಗ್ತಾಳೆ, ಮದುವೆ ಅಂತ ಹೇಳ್ಕೊಂಡು ಬಂದು ಈಗ ಹೋಗ್ತಾ ಇದ್ದಾರೆ. ಇದು ಅವರು ಜಗನ್ನಿವಾಸರಾವ್ ಆಗ್ತಿರೋ ನಾಟಕವಾ ಅಥವಾ BJP ಅವರು ಆಡ್ತಿರೋ ನಾಟಕ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಯಾರು ಇದರಲ್ಲಿ ಇದು ತಗೊಳ್ಳೋದು ಬೇಡ. ನಮ್ಮ ವಿಷಯದಲ್ಲಿ ಯಾರೇ ಆಗಲಿ, ಇವರು ನಮ್ಮ BJP ಅವರಾಗಲಿ ಕಾಂಗ್ರೆಸ್ನವರಾಗಲಿ, ಯಾವುದೇ ರಾಜಕೀಯ ಪಕ್ಷದ ಅಗತ್ಯ ಇಲ್ಲ. ನಮಗೆ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ನಾನು ಅವ್ರ ಜೊತೆ ಹೋಗ್ತೇನೆ, ಯಾರು ಕೊಡಿಸ್ತಾರೆ ಅವ್ರ ಜೊತೆ. ಅವರಿಗೆ ಅಲ್ಲೇನೋ ಆಯ್ತು ಅದಕ್ಕೆ ನಮ್ಮ ಇದನ್ನು ತಕೊಂಡು ಅವರು ಸ್ಕೋಪ್ ಮಾಡೋದು ಅದು ಅಗತ್ಯನೇ ಇಲ್ಲ. ಈಗ ಅಶೋಕ್ ರೈ ಆಗಲಿ ಹೇಳುದು, ಅವತ್ತು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟ ಕಾರಣ ನಿನಗೆ ಪ್ರೆಸ್ ಅಮ್ಮ ಅಂತ ಹೇಳಿದ್ದಾರೆ. ಇಷ್ಟುವರೆಗೆ ಅವರು ಹೇಳಿದೇನು, ಮತ್ತೆ ಕೇಳುವಾಗ ಹೇಳಿದಷ್ಟೇ, ಇದು ನಿಮ್ಮ ವೈಯಕ್ತಿಕ ಅಮ್ಮ, ನಾನು ಇದರಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕೇಳುವಾಗ ಇಲ್ಲ ಮಾತಾಡ್ತಿದ್ದಾರೆ ಹಾಗೆ ಹೇಳ್ತಿದ್ದಾರೆ ಹೊರತು ಏನಾದ್ರೂ ಅವ್ರಿಗೆ. ಅಶೋಕ್ ರೈ ನಮ್ಮ ಪುತ್ತೂರಿನ ಶಾಸಕರು. ನಾವು ಶಾಸಕರು ಅಂತ ಹೇಳುವಾಗ ಹಲವು ಒಳ್ಳೆಯ ಕೆಲಸಗಳನ್ನ ಮಾಡಿದವರು, ಎಲ್ಲ ಕಡೆ ಮಾಡಿರ್ಬೋದು, ನಮಗೆ ಒಳ್ಳೇದು ಮಾಡಿಲ್ಲ, ನಮಗೆ ಒಳ್ಳೇದು ಮಾಡಿಲ್ಲ. ಯಾಕಂದ್ರೆ ನಾನು ವಿಚಾರಕ್ಕೆ ಬರ್ತೇನೆ. ಅದೇ ವಿಚಾರದಲ್ಲಿ ನಾನು ಹಲವು ಬಾರಿ ಮಾತಾಡಿದ್ದೇನೆ. ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆದ ವಿಚಾರದಲ್ಲಿ ಹಲವು ವಿಡಿಯೋಗಳನ್ನು ಮಾಡಿದ್ದೇನೆ. ಆವಾಗ ಹಲವು ಬಾರಿ ಹೇಳ್ತಾ ಇದ್ರು, ಅಶೋಕ್ ರೈ ಅವರನ್ನ ಯಾಕೆ ನೀವು ಹೇಳ್ತಾ ಅಂತ. ಅಶೋಕ್ ರೈ ಅದಕ್ಕೆ ಇವಾಗ ಒಂದು ಕ್ಲಾರಿಟಿ ಬೇಕಾಗಿದೆ. ಯಾಕಂತ ಹೇಳಿದ್ರೆ, ನೀವು ಆರಂಭದಲ್ಲಿ ಈ ಒಂದು ಪ್ರಕರಣ ಈ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಅಂತ ಸಂದರ್ಭದಲ್ಲಿ ಅಶೋಕ್ ರೈ ಅವರು ನಿಮ್ಮನ್ನ ಭೇಟಿಯಾಗಿದ್ರ ಅಂತ? ಹೌದು, ಭೇಟಿಯಾಗಿಲ್ಲ. ಆಯ್ತು, ಅಲ್ಲಿ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವ, ನಮಗೆ ಅಂದ್ರೆ ಕಂಪ್ಲೇಂಟ್ ಕೊಡೋದು ಹೇಗೆ ಅಂತಾನೆ ನಮ್ಗೆ ಗೊತ್ತಿಲ್ಲ. ನಾನು ನನ್ನ ಮಗಳು ಗಂಡ ಓದೋದು ಕಂಪ್ಲೇಂಟ್, ನಿಜವಾಗಿ ಕಂಪ್ಲೇಂಟ್ ಕೊಡುವಾಗ ಒಂದು ಲಾಯರನ್ನು ಕರ್ಕೊಂಡು ಹೋಗ್ಬೇಕು ಅಂಥದ್ದೆಲ್ಲ ಇತ್ತಂತೆ. ನಮ್ಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ನಾವಾಗಿ ಹೋಗಿ ಕೂತೇವು. ಅಷ್ಟೊತ್ತೋಗಿ ಇವರು ಜಗನ್ನಿವಾಸರಾವ್ ಶಾಸಕರಿಗೆ ಫೋನ್ ಮಾಡಿ ಮಾತಾಡಿದ್ರು, ನನ್ನ ಹತ್ರ ಹೇಳಿದ್ರು, ಹುಡುಗನ ಲೈಫ್ ಹಾಳಾಗ್ತದಮ್ಮ, ಅವ್ರು ಮದುವೆ ಮಾಡಿಸಿ ಕೊಡ್ತಾರಲ್ಲ ಅಂತ. ಅವ್ರು ಹೇಳಿದ ಕಾರಣಕ್ಕೆ ಮುಚ್ಚಳಿಕೆ ಪತ್ರ ಬರೆದು ಕೊಡ್ತಾರೆ. ಪ್ರಕರಣ ದಾಖಲಿಸಲಿಕ್ಕೆ ಲಾಯರ್ ಬೇಕು ಅಂತ ಯಾರು ಹೇಳಿದ್ರು? ಅಂದ್ರೆ ಈಗ ಹೇಳ್ತಿರೋದೆಲ್ಲರೂ ನೀವು ಲಾಯರ್ ಮುಖಾಂತರ ಎಲ್ಲ ಹೋಗ್ತಿದ್ರೆ ನಿಮಗೆ ಇದರಲ್ಲಿ ಏನೋ ಇದು ಸಿಕ್ತಿತ್ತು. ಅಂದ್ರೆ ಅವರು ಯಾವ ರೂಲ್ಸ್ ಏನೆಲ್ಲ ಮಾಡಬೇಕು ಕಾನೂನು ಪ್ರಕಾರ, ಕಾನೂನು ಮುಖಾಂತರ ಏನೆಲ್ಲ ಮಾಡಬೇಕಿತ್ತು ನಮಗೆ ಹೇಳ್ತಿದ್ರು. ಯಾವ ರೀತಿ ನಾವು ಬರೆದು ಕೊಡಬೇಕಿತ್ತು ಅಥವಾ ಏನೆಲ್ಲ ಆಗ್ತಿತ್ತು, ಆ ಟೈಮಲ್ಲಿ ಮದುವೆ ಆಗ್ತಿತ್ತ ಅಂತದೆಲ್ಲ ನಮ್ಗೆ ಗೊತ್ತಿರ್ತಿತ್ತು. ಕಾನೂನಿನ ಜ್ಞಾನ ನಿಮಗೆ ಆರಂಭಿಕ ಹಂತದಲ್ಲಿ ಇರಲಿಲ್ಲ, ಏನು ಇರಲಿಲ್ಲ. ಅವ್ರು ಹೇಳಿದ
ಅಶೋಕ್ ರೈ ಅವರು ಹೇಳಿದ ಕಾರಣ ನಾನು ಅಶೋಕ್ ರೈ ಯಾವ ರೀತಿಯಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ? ಅದೇ ಫೋನಲ್ಲಿ ಜಗನ್ನಿವಾಸ್ ರಾವ್ ಫೋನ್ ಮಾಡಿ ನನಗೆ ಕೊಟ್ಟಿರೋದು, ಅವರ ಫೋನಲ್ಲೇ ನಿಮ್ಮಲ್ಲಿ ಮಾತಾಡ್ತಿರೋದು. ಫೋನಲ್ಲೇ ನಾನು ಅಂದ್ರೆ ಸಾಮಾಜಿಕವಾಗಿ ನಾವು ಮಾತಾಡುವಂತ ಸಂದರ್ಭದಲ್ಲಿ ಅಶೋಕ್ ರೈ ಅವರು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಕೆಲವೊಂದು ಮಾತುಗಳು ಬರ್ತಾ ಇತ್ತು. ಇಲ್ಲ ಇನ್ವಾಲ್ವ್ ಆವಾಗ ನಾವು ಹೇಳ್ತಾ ಇದ್ವಿ, ಇಲ್ಲ ನೀವು ಸಂತ್ರಸ್ತರನ್ನ ಭೇಟಿಯಾಗಿದ್ರಿ, ಮಾತಾಡಿದ್ರಿ, ನೀವೇ ಹೇಳಿರೋದು ಮುಚ್ಚಳಿಕೆ ಬರೆದು ಕೊಡೋದಿಕ್ಕೆ, ಅವರೇ ಹೇಳಿರೋದಲ್ವಾ? ಹೌದು, ಅವರೇ ಹೇಳಿದಾರಲ್ಲ. ಇಲ್ಲಿ ಒಂದು ಹೇಳಿದವರು ಕೇಳಿ ಅವರೇ ಸ್ವತಃ ಬಂದು ಹೇಳಿದ್ದಾರೆ, ನಾನು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟ ಕಾರಣ ಅವ್ರಿಗೆ ನಿಮಗೆ ಪ್ರೆಸ್ ಆಗಿರೋದು ಅಂತ. ಈಗ ಕೇಳ್ತಾರೆ ಕೆಲವರು, ಏನು ಅಶೋಕ್ ರೈನ ಯಾಕೆ ಹೇಳಿದ್ದೀರಿ, ಅವರು ಹೇಳಿದ್ರ ಮಗು ಮಾಡ್ಲಿಕ್ಕೆ ಅಂತ. ನಾವು ಅಶೋಕ್ ರೈ ಹತ್ರ ಹೇಳಿದ್ವಿ, ಓಕೆ ನಮ್ಮದಕ್ಕೆ ಬಂದಿದ್ದಾರೆ, ನಮ್ಗೆ ಈಗ ಅವ್ರಿಗೆ ನ್ಯಾಯ ಕೊಡಿಸ್ಬೋದು. ಅವರೊಂದು ಮನಸ್ಸು ಮಾಡಿದ್ರೆ ನಾವು ಇಷ್ಟು ನರಕ ಬರುವ ಅವಶ್ಯಕತೆನೇ ಇಲ್ಲ ಇತ್ತು. ಇಲ್ಲಿ ಒಂದು ತಾಲೂಕಿನ ಶಾಸಕರಾಗಿ ಹಲವು ಎಲ್ಲ ಸಮಸ್ಯೆಗಳಲ್ಲಿ ಅವರು ಇನ್ವಾಲ್ವ್ ಆಗ್ಬೇಕಿತ್ತು. ಅಂದ್ರೆ ಇನ್ವಾಲ್ವ್ ಆಗುವುದಂದ್ರೆ ಏಕಪಕ್ಷೀಯವಾಗಿ ಒಂದು ಕುಟುಂಬವನ್ನ ಓಲೈಕೆ ಮಾಡುವುದಲ್ಲ. ಯಾರು ಸಂತ್ರಸ್ತರಿದ್ದಾರೆ ಅವರ ಜೊತೆಗೆ ನಿಂತು ಅವರಿಗೆ ಬೇಕಾದಂತಹ ಕಾನೂನು ಸಹಾಯವನ್ನ ಮಾಡಿ ಅವರ ಜೊತೆ ನಿಲ್ಬೇಕಾದ್ದು ಅವರ ಕರ್ತವ್ಯ. ಆದ್ರೆ ಇಲ್ಲಿ ಆರಂಭಿಕ ಹಂತದಲ್ಲಿ ಏನು ನೀವು ಹೇಳ್ತಾ ಇದ್ದೀರಾ, ಜಗನ್ನಿವಾಸ್ ಅವರು ಅವರಿಗೆ ಫೋನ್ ಮಾಡಿ ಕೊಟ್ಟಿದ್ದಾರೆ. ಅವರು ಶಾಸಕರು ಮಾತಾಡಿ, ಬೇಡಮ್ಮ ಇವಾಗ ಕಂಪ್ಲೇಂಟ್ ಕೊಡೋದು ಬೇಡ, ಮುಚ್ಚಳಿಕೆ ಬರೆದು ಕೊಡಿ ಅಂತ ಹೇಳಿ ನಿಮ್ಮನ್ನ ಕಳಿಸಿರುವಂತದ್ದು. ಅವರ ಮಾತಿಗೆ ಬೆಲೆ ಕೊಟ್ಟು ನೀವು ಬಂದಿರುವಂತದ್ದು. ಅಂದ್ರೆ ಹಲವು ಬಾರಿ ನಾವು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಟಾಕ್ ಬರುವಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಇರ್ಬೋದು, ಅದು ಯಾರೋ ಇರ್ಬೋದು, ವಿರೋಧ ಮಾಡ್ತಾರೆ. ಅವರಿಗೆ ಆಗ್ತಿರ್ಬೋದು, ಇವರನ್ನು ಬೈತದೆ. ಯಾಕೆ ಅಂತ ಹೇಳಿದ್ರೆ ನಾನು ಅವರನ್ನು ನಂಬಿ, ಅಶೋಕ್ ರೈ ಅವರನ್ನು ನಂಬಿ ನಾನು ಅವ್ರು ಹೇಳಿದಾಗೆ ಮುಚ್ಚಳಿಕೆ ಪತ್ರ ಬರೆದು ಕೊಡ್ತಾರಮ್ಮ ಅಂತ ಹೇಳಿ. ಈಗ ಇಷ್ಟು ದಿವಸ ಆಯ್ತು ಮದುವೆ ಆ ಮಗುವನ್ನು ಅನಾಥಾಶ್ರಮಕ್ಕೆ ಹಾಕ್ತಾರೆ. ಅಲ್ಲಿ ಯಾಕೆ ಅಶೋಕ್ ರೈ ಅವರು ಒಂದು ದಿವಸ ಬಂದು ನಮ್ಮ ಹತ್ರ ಮಾತಾಡ್ಲಿಲ್ಲ, ನಮ್ಗೆ ಏನಾಗ್ತಿದೆ, ಏನ್ ನಡೀತಾ ಇದೆ ಅಂತ ಯಾಕೆ ಕೇಳ್ತಿಲ್ಲ? ಕೋರ್ಟಲ್ಲಿ ಇದೆ ಅಮ್ಮ, ಬರ್ಲಿಕ್ಕೆ ಆಗುದಿಲ್ಲ, ನಾವು ಸಂತ್ರಸ್ತರೇ ಅಲ್ವಾ, ನಾವು ಅವರಿಂದ ನಮ್ಗೆ ಈಗ ಇಲ್ಲಿ ನಮ್ಗೆ ನ್ಯಾಯ ಸಿಗದೆ ನಾವು ಕೂತಿದ್ದೇವೆ. ಇಲ್ಲಿ ಸಂತ್ರಸ್ತರು ಅಂತ ಇರೋದು ನೀವೇ, ಅವರು ಅಂತ ಹೇಳಿ ಸಂತ್ರಸ್ತರಿಲ್ಲ, ನೀವೇ ಸಂತ್ರಸ್ತರು. ಅಲ್ಲ, ನಮ್ಮ ಪ್ರಕರಣದಲ್ಲಿ ಕೇಳ್ಬೋದಿತ್ತಲ್ಲ ಅವ್ರಿಗೆ ಏನಾಗ್ತಿದೆ ಅಮ್ಮ ಅಂತ. ಕೋರ್ಟಲ್ಲಿ ಅಲ್ಲಿ ನಮಗೆ ಯಾರು ಇಲ್ಲ ಸಹಾಯ ಮಾಡ್ಲಿಕ್ಕೆ. ಈಗ ನಂಜುಂಡಿ ಸರ್ ಆಗ್ಲಿ, ಪ್ರತಿಭಾ ಕುಲಯ್ಯ ಆಗ್ಲಿ ಇದ್ದಾರೆ ಎಂಬುದಕ್ಕೆ ನಾವು ಇಷ್ಟು ಮಟ್ಟಿಗೆ ಇದ್ದೇವೆ. ಇಲ್ಲದಿದ್ರೆ ಈಗ ಹೇಳೋದು ಕಾನೂನು ನಮಗೆ ಕಾನೂನು ಅಂತ. ಕಾನೂನು ಹೇಗೆ ಅವರಿಗೆ ಸ್ಟೇ ಕೊಟ್ಟಿತ್ತು? ನಾವು ಕಾನೂನನ್ನು ನಂಬಿ ಕೂತಿದ್ದೇವೆ. ಹೌದು, ಇವಾಗ ಕಾನೂನು ನಂಬಿ ಕೂತಿದ್ರು ಕೂಡ ಅಂದ್ರೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದಂಥದ್ದು, ಕಾನೂನಿನ ನಂಬಿಕೆಗೆ ದ್ರೋಹ ಮಾಡಿದಂಥದ್ದು, ಆರೋಪಿ ಅಂತಲ್ಲ ಅಪರಾಧಿ ಅಂತಾನೆ ಕರಿಬಹುದು. ಇವಾಗ ಆರೋಪ ಪ್ರೂವ್ ಆದಂತ DNA ಟೆಸ್ಟ್ ಬಂದಿದೆ, ಮಗ ಅಪ್ಪ ಅಂತ ಹೇಳಿಯೇ ಪ್ರೂವ್ ಆಗಿದೆ. ಸೊ ಇವಾಗ ಅಪರಾಧಿ ಸ್ಥಾನದಲ್ಲಿದ್ದಾನೆ. ಏನು ಒಪ್ಪಿಕೊಂಡು ಮದುವೆ ಆದ್ರೆ ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗಬಹುದು, ಇಲ್ಲ ಅಂತ ಹೇಳಿದ್ರೆ ಅಪರಾಧಿ ಸ್ಥಾನದಲ್ಲಿ ಮುಂದಿನ ವರ್ಷಗಳಲ್ಲಿ ಜೈಲು ಸೇರ್ಬೇಕಂತ ಅವಸ್ಥೆ ಎದುರಾಗ್ತದೆ ಅವರಿಗೆ. ಸೊ ಇಂತಹ ಸಂದರ್ಭದಲ್ಲೂ ಕೂಡ ಶಾಸಕರು ಒಂದು ರೀತಿಯಲ್ಲಿ ನಿಮ್ಮನ್ನ ಭೇಟಿಯಾಗೋದನ್ನ ಬಿಟ್ಟು ಯಾವುದರಲ್ಲಿ ಒಂದು ರೀತಿಯಲ್ಲಿ ತಟಸ್ಥವಾಗಿ ನಿಲ್ಲೋದು ಕೂಡ ನಿಮ್ಮನ್ನ ವಿರೋಧ ಮಾಡೋ ರೀತಿ ಅಂತ ಅದೇ ಹೇಳ್ತಿರೋದು. ಒಮ್ಮೆ ಬಂದು ನಮ್ಮ ಹತ್ರ ಮಾತಾಡಿ, ನಮ್ಮ ಹತ್ರ ಕೇಳಿ ಏನಾಗ್ತಿದೆ ಸರ್, ಅವರು ಹೇಳಿ ಮುಚ್ಚಳಿಕೆ ಪತ್ರ ಬರೆದು ಕೊಟ್ರೆ ನಿಮಗೆ ಪ್ರೆಸ್ ಅಂತ ಹೇಳಿದ ಕಾರಣ ನಾನು ಒಪ್ಪಿ ಕೂತಿದ್ದೇನೆ. ಈಗ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ, ನಾವು ಕೋರ್ಟು ಅಲ್ಲಿ ಇಲ್ಲಿ ಅಂತ ಅಲಿತಾ ಇದ್ದೇವೆ, ಏನು ನ್ಯಾಯ ಸಿಗ್ತಾ ಇಲ್ಲ. ಈಗ ಯಾಕೆ ಅವ್ರು ಬರ್ತಾ ಇಲ್ಲ? ಅವತ್ತು ಅವರೇ ಅಲ್ವಾ ಇದು ಮಾಡಿರೋದು. ಇದರಿಂದ ಪ್ರೆಸ್ ಏನು ಪ್ರೆಸ್ ಆಗಿದೆ? ಅವರು ರಾಜರೋಷವಾಗಿ ತಂದೆ ಮಗ ಆರಾಮದಲ್ಲಿದ್ದಾರೆ, ಇಲ್ಲಿ ಮಗಳು ದಿನ ಕಾಯ್ತಾ ಇದ್ದಾಳೆ ಯಾವಾಗ ಬರ್ತಾನೆ. ಇದು ನೀವೀಗ ಕೋರ್ಟಲ್ಲಿ ಇದೆ ಅಮ್ಮ, ಅದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದ್ರೆ ಅವ್ರು ಬರುವ ಮುಂಚೆ ಅವರಿಗೆ ಗೊತ್ತಿರ್ಬೇಕಿತ್ತಲ್ಲ, ಇದು ವೈಯಕ್ತಿಕ ವಿಷಯ, ಇದಕ್ಕೆ ನಾನು ಬರಬಾರ್ದಿತ್ತು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರ ಫ್ರೆಂಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲಿ ನಮಗೆ ಇಲ್ಲಿ ಮೋಸ ಆಗಿರೋದು. ಈಗ ಬಂದು ಕೇಳ್ಬೋದಲ್ಲ ಅಶೋಕ್ ರೈಗೆ, ಅವ್ರು ಎಲ್ಲಿದ್ದಾರೆ? ಎಲ್ಲದರಲ್ಲೂ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ಮಾತ್ರ ಅಲ್ಲ, ಸಾರ್ವಜನಿಕ ವಿಷಯಗಳಲ್ಲಿ ತಲೆ ಹಾಕಿ ಎಷ್ಟೋ ಪ್ರಕರಣ ದಾಖಲಿಸಿ ನಾನಿದ್ದೇನೆ ಅಂತ ಹೇಳಿ ಧೈರ್ಯ ಕೊಡ್ತಾರೆ. ನಾವೇನ್ ಮಾಡಿದ್ದೇವೆ? ನಾನು ಅಶೋಕ್ ರೈ ಹತ್ರ ಕೇಳಿ, ನಾವು ನಿಮ್ಗೆ ಏನ್ ತಪ್ಪು ಮಾಡಿದ್ದೇವೆ ಅಥವಾ ಏನು ಅವರಿಗೆ ನಾವು ಕೆಟ್ಟದ್ದು ಮಾಡಿದ್ದೇವೆ, ಯಾಕೆ ನಮ್ಗೆ ಅವರು ಈ ತರ ಮಾಡಿದ್ರು? ಇವರು ಈಗ ಬಂದು ಎದುರು ನಿಂತು ನಮಗೆ ನ್ಯಾಯ ಕೊಡಿ, ಕಾನೂನು ಪ್ರಕಾರ ಏನ್ ಮಾಡ್ಬೇಕಿತ್ತಮ್ಮ, ನಾನು ಹೆಲ್ಪ್ ಮಾಡ್ತೇನೆ ಅಂತ ಬರ್ಬೇಕಿತ್ತಲ್ಲ. ಅವರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಯಾಕೆ ಅವರು ಒಟ್ಟಿಗೆ ಇದ್ದಾರೆ? ಜಗನ್ನಿವಾಸರು ಒಟ್ಟಿಗೆ ಅವರು ಸೇರ್ಕೊಂಡಿದ್ದಾರಾ? ಇದು ಒಂದು ರೀತಿಯಲ್ಲಿ ರಾಜಕೀಯ ಓಲೈಕೆ ಅಂತ ಕಾಣ್ತದೆ. ನನ್ನ ಹೊಟ್ಟೆ ಉರಿ ಏನು ಹೇಳುದು, ಇವತ್ತು ಶಾಸಕರ ಯಾರಿಗೆ ಅವರ ಅಭಿಮಾನಿಗಳಿಗೆ ಇದರಿಂದ ಬೇಜಾರ ಅಥವಾ ಸಿಟ್ಟು ಬಂದಿರ್ಬೋದು ಅಶೋಕ್ ರೈಗೆ, ಆದ್ರೂ ನಾನು ನನ್ನ ಹೊಟ್ಟೆ ಉರಿಯನ್ನು ಹೇಳ್ಕೊಳ್ಳೋದು. ಇಲ್ಲಿ ಅಶೋಕ್ ರೈ ಒಬ್ರು ಬರ್ತಿಲ್ಲ ಅಂತ ಹೇಳ್ತಿದ್ರೆ ಅವತ್ತು ನನ್ನ ಮಗಳಿಗೆ ಮದುವೆ ಆಗ್ತಿತ್ತ, ಏನಾದ್ರೂ ಆಗ್ತಿತ್ತು, ಹುಡುಗ FIR ಆದ್ರೂ ಮಾಡ್ತಿದ್ದೆ ನಾನು. ಆದರೆ ಇವತ್ತು ನಾನು ಈ ಮಟ್ಟಲ್ಲಿದ್ದೇನೆ, ನನ್ನ ಮಗಳು ಸುಸೈಡಿಗೆಲ್ಲ ಇದಾಗ್ತಿದೆ ಅಂದರೆ ಇದರಲ್ಲೇ ನಾವು ಮದುವೆ ಯಾವಾಗ ಅವ್ರು ಹೇಳಿದಂಥ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟೆ, ಅಲ್ಲಿಂದ ನಾವು ಇಷ್ಟುವರೆಗೆ ನಾವು ಇದು ನರಕ ಬರ್ತಾ ಇದ್ದೇವೆ. ಇಲ್ಲಿ ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂತ ನಾನು ಹೋರಾಡ್ತಾ ಇದ್ದೇನೆ, ಇನ್ನೂ ನನಗೆ ನ್ಯಾಯ ಸಿಕ್ಕಿಲ್ಲ ನಮಗೆ. ಇನ್ನು ಪ್ರತಿಭಾ ಕುಳಾಯಿ ವಿಚಾರದಲ್ಲಿ ಮಾತಾಡೋದಾದರೆ, ಹಲವು ಬಾರಿ ಅವರು ನಾಮಕರಣ ಮಾಡ್ತೇವೆ ಅಂತ ನಿಮ್ಮನ್ನು ಪತ್ರಿಕಾಗೋಷ್ಠಿ ಕರೆದು ಕೂಡ ನಿಮ್ಮ ಜೊತೆಗೆ ಮಾತಾಡಿದರು, ನೀವು ಇಲ್ಲದೆಯೂ ಕೂಡ ಮಾತಾಡಿದರು.
ಸೊ ಇವಾಗ ಅವರ ಸ್ಟ್ಯಾಂಡ್ ಏನು ಅಂತ? ಅದೇ ಅಲ್ಲಿ ಕುತ್ಕೊಳ್ತೇನೆ ಅಂತ ಹೇಳುವಾಗ ಎಲ್ಲರದೇ ಬಿಜೆಪಿ ಅವರೆಲ್ಲ ಅದೇ ಮಧ್ವಾಚಾರ್ಯ ಅವರು ಫೋನ್ ಮಾಡುದು ನಮಗೆ, ಅಲ್ಲಿ ಕುತ್ಕೊಳ್ಬೇಡಿ ಅಮ್ಮ, ಇಲ್ಲಿ ಇದೆಲ್ಲ ಕುತ್ಕೊಳ್ಬೇಡಿ, ನಾಮಕರಣ ಅಲ್ಲಿ ಮಾಡಬೇಡಿ, ಇದರಿಂದ ಜಗನ್ನಿವಾಸರಾವ್ ಈಗ ಒಪ್ಪುತ್ತಾ ಇದ್ದಾರೆ, ನಮ್ಮ ದಾರಿಗೆ ಬರ್ತಾ ಇದ್ದಾರೆ, ಇನ್ನು ಅವ್ರು ವಾಪಸ್ ಹಿಂದೆ ಹೋದ್ರೆ ನಮಗೆ ಇದು ಮಾಡ್ಲಿಕ್ಕೆ ಕಷ್ಟ. ಅದೇ ಇವರು ಹರೀಶರು ಇದು ಬಿಜೆಪಿ ಅವರು ಮೈಸೂರಿನವರು, ಅವರು ನೀವು ಇದಕ್ಕೆ ಇದು ಹಾಳಾದ ತರಕಾರಿಯಮ್ಮ, ಇದನ್ನು ನಾವು ನೋಡ್ಕೊಂಡು ಮಾಡಬೇಕು, ಇದು ಕೆಟ್ಟೋದ ತರಕಾರಿ, ಹಾಗೆ ಹೀಗೆ ತುಂಬಾ ಭಾಷಣ ಬಿದ್ರು ನಮಗೆ. ಈಗ ಎಲ್ಲಿದ್ದಾರೆ ಹರೀಶರು, ಎಲ್ಲಿದ್ದಾರೆ? ಅಲ್ಲ, ಕೆಟ್ಟೋದ ತರಕಾರಿಯನ್ನು ಎತ್ತಿ ಬಿಸಾಡು, ನಿಮ್ಮನ್ನು ಅದೇ ರೀತಿ ಮಾಡಿದ್ರ ಅಂತ? ಹೌದು, ಹಾಗೆ ಮಾಡಿದ್ದಾರೆ. ಈಗ ಅವರೆಲ್ಲ ಸೇರ್ಕೊಂಡು ಇಂಡೈರೆಕ್ಟ್ ಆಗಿ DNA ಟೆಸ್ಟ್ ಯಾವಾಗ ಬಂತು ಆವಾಗ ನಾವು ಇದಕ್ಕೆ ಇದ್ ಮಾಡ್ತಿದ್ರೆ ಅವನ ಅಷ್ಟೊತ್ತಾಗೋಗಿ ಏನಾದ್ರೂ ಆಗ್ತಿತ್ತು. ಇದು 3 ತಿಂಗಳು ತಕೊಂಡ್ರು, ನಾವು ಇದು ಮದುವೆ ಮಾಡಿಸಿಕೊಡ್ತೇವೆ, ಅವರನ್ನು ತಿದ್ದುತ್ತೇವೆ, ಅವರ ಹುಡುಗನಿಗೂ ಅವಕಾಶ ಬೇಕು ತಿದ್ದಲಿಕ್ಕೆ ಅಂತ ಹೇಳಿ ಟೈಮ್ ತಗೊಂಡ್ರು. ಏನಾಗಿದೆ? ಈಗ ಏನೂ ಆಗಿಲ್ಲ ಇಲ್ಲಿ. ಪ್ರತಿಭಾ ಕುಳಿ ಅವರು ಈಗಾದ್ರೂ ಏನಾದ್ರೂ ನಿಮಗೆ? ಪ್ರತಿಭಾ ಕುಳಿ ಅವರು ಕುತ್ಕೊಳ್ಳುವಾಗಲೇ ಹೇಳ್ತಿರೋದು, ಈ ಬಿಜೆಪಿ ಅವರೆಲ್ಲ ಸೇರಿ ಹೌದು 2 ಬಾರಿ ಅವಕಾಶ ಹೇಳಿದ್ರು, ಅಲ್ಲಿ ಕುತ್ಕೊಳ್ಳೋದು ಒಳ್ಳೇದಲ್ಲ. ಅದು ಯಾರು ನಿಮಗೆ ಪ್ರಭಾಕರ್ ಭಟ್ ಹೇಳಿದ್ರ ಮಗು ಮಾಡ್ಲಿಕ್ಕೆ? ಕೇಳ್ತಾರೆ, ಪ್ರಭಾಕರ್ ಭಟ್ ಮಗು ಮಾಡ್ಲಿಕ್ಕೆ ಹೇಳಿಲ್ಲ, ಆದ್ರೆ ಎಲ್ಲರಿಗೂ ನ್ಯಾಯ ಕೊಡಿಸ್ತಾರಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳೋ ಓಡಿ ಹೋಗಿ ನ್ಯಾಯ ಕೊಡಿಸ್ತಾರೆ. ಪ್ರಭಾಕರ್ ಭಟ್ ಆಗ್ಲಿ, ಅರುಣ್ ಪುತ್ತಿಲ್ ಆಗ್ಲಿ, ಇಲ್ಲಿ ಬಜರಂಗ ದಳದವರಾಗ್ಲಿ, ಅದು ಹೀಗೆ ಈ ಒಂದು ಹಿಂದೂ ಅಂತ ಹೇಳುವ ಹೆಣ್ಣು ಮಗಳಿಗೆ ಯಾಕೆ ಇನ್ನೂ ಸಹ ನ್ಯಾಯ ಕೊಡಿಸ್ತಾ ಇಲ್ಲ? ನಾವು ಏನ್ ಮಾಡಿದ್ದೇವೆ? ಇವರಿಗೆ ನಾವೇನಾದ್ರೂ ಮಾಡಿದ್ದೇವೆ? ಇಲ್ಲ ತಾನ. ಒಂದು ಹಿಂದಾಗಿ ಹುಟ್ಟಿದ್ದೆ ತಪ್ಪ, ನಾವು ಮುಸ್ಲಿಂ ಆಗಿ ಹುಟ್ಟಬೇಕಿತ್ತು ಅಂತ ನನ್ಗೆ ಅನಿಸ್ತಿತ್ತು. ಆವಾಗ ಯಾವಾಗೋ ಮಾಡಿ ಕೊಡ್ತಿದ್ರೇನು. ಇಲ್ಲಿ ಪ್ರತಿಭಾ ಕುಲ ಅವರು ಹೇಳಿದ್ದು ಸರಿ ಇದೆ, ಏನ್ ಗೊತ್ತಾ, ಅವರು ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಮನೆಯಲ್ಲೇ ಅಲ್ಲಿ ಅದೇ ಊರಲ್ಲಿ ಹೋಗಿ ನಾಮಕರಣ ಮಾಡ್ಬೇಕು ಅಂತ ಹೇಳಿರೋ ಕಾರಣ ಏನ್ ಗೊತ್ತಾ, ಅವರು ಒಂದು ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ, ಹಿಂದೂಗಳು ಮಕ್ಕಳನ್ನ ಹುಟ್ಟಿಸಿ ಅಂತ ಹೇಳಿ. ಅದಕ್ಕೆ ಅವರು ಪ್ರತಿಭಾ ಕುಲ ಅವರು ಹೇಳಿದ್ದು ಮದುವೆ ಮಾಡಿ ಮಕ್ಕಳು ಹುಟ್ಟಿಸಿ ಅಂತ ಹೇಳಿಲ್ಲ, ನೀವು ಮಕ್ಕಳು ಹುಟ್ಟಿಸಿ ಅಂತ ಹೇಳಿದ್ದಾರೆ. ಇವರು ಹೋಗಿ ನಿಮ್ಮ ಅಭಿಮಾನಿಗಳೇನಿದ್ದಾರೆ, ನಿಮ್ಮ ಹಿತೈಷಿಗಳೇನಿದ್ದಾರೆ, ಮಕ್ಕಳು ಮಾಡ್ತಾ ಹೋಗ್ತಾರೆ, ಜವಾಬ್ದಾರಿ ನೀವೇ ವಹಿಸಬೇಕು ಅಂತ ಹೇಳಿರೋದು. ಓಡಾಡ್ತೇನೆ ನಾವು ಕಲ್ಲಡ್ಕದಲ್ಲಿ ನಾಮಕರಣ ಮಾಡಿಯೇ ಮಾಡ್ತೇನೆ. ನಾನು ಈಗ ಹೇಳ್ತೇನೆ, ಇಷ್ಟುವರೆಗೆ ಆಗುದಿಲ್ಲ ಮಾಡುದಿಲ್ಲ ಅಂತ ನಾನು ಇನ್ನೇ ಹೇಳ್ತೇನೆ, ಕಲ್ಲಡ್ಕದಲ್ಲಿ ನಾಮಕರಣ ಮಾಡ್ತೇನೆ, ಏನಾಗ್ತದೆ ನೋಡುವ, ಅಷ್ಟೇ ನಾನು ಹೇಳ್ತಿರೋದು. ಯಾಕೆ ಆಗುದಿಲ್ಲ? ಹಿಂದೂಗಳು ಮಾಡಿ ಕೊಡ್ಬೇಕು ಇದನ್ನು. ಬಿಜೆಪಿ ಅವರು ಹೊರಟಿದ್ರು ಅವತ್ತು, ಮಾಡಿ ಕೊಡ್ಬೇಕಿತ್ತಲ್ವಾ? ಈಗ ಬಿಜೆಪಿ ಅವನನ್ನು ಪಕ್ಷದಿಂದ ತೆಗೆದ ಕೂಡಲೇ ಆಯ್ತು, ನಮ್ಮನ್ನು ಅವರು ಅವನನ್ನು ಹೇಗೆ ತೆಗೆದು ಬಿಸಾಡಿದ್ರು, ನಮ್ಮನ್ನು ಬಿಸಾಡಿದ ಹಾಗೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ. ಇನ್ನು ನೀವು ಪುತ್ತಿಲ ವಿಚಾರಕ್ಕೆ ಬಂದ್ರಿ, ಹಿಂದೂ ಸಂಘಟನೆಗಳ ವಿಚಾರಕ್ಕೆ ಬಂದ್ರಿ. ಇವತ್ತು 5 ಗಂಟೆಗೆ 4:15 ಇವಾಗ, ಇನ್ನು ಅರ್ಧ ಗಂಟೆಯಲ್ಲಿ ಪುತ್ತೂರಿನಲ್ಲಿ ಒಂದು ದೊಡ್ಡ ಕ್ಯಾಂಪೇನ್ ನಡೀತಾ ಉಂಟು. ಕೇರಳ ಸ್ಟೋರಿ ಅಂತ ಹೇಳಿ ಒಂದು ಸಿನಿಮಾ ಬರ್ತಾ ಇದೆ. ಅದು ಹೆಣ್ಣು ಮಕ್ಕಳನ್ನ, ಅದೇ ಹಿಂದೂ ಯುವತಿಯರನ್ನ ಮುಸ್ಲಿಂ ಯುವಕರು ಮತಾಂತರ ಮಾಡಿದ್ದಾರೆ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡಿದಂತಹ ಒಂದು ಮೂವಿ. ಆ ಒಂದು ಮೂವಿಗೆ ವ್ಯಾಪಕವಾಗಿ ವಿರೋಧಗಳು, ಪರವಾಗಿ ವಿರೋಧವಾಗಿ ವಿಚಾರಗಳು, ಪ್ರತಿಕ್ರಿಯೆಗಳು ಬರ್ತಾ ಇದೆ. ಸೊ ಅದರೆಡೆಯಲ್ಲಿ ಪುತ್ತೂರಿನ ಹಿಂದುತ್ವದ ನಾಯಕರುಗಳು ಅಂತ ಕರೆಸಿಕೊಳ್ಳುವಂತಹ ಅರುಣ್ ಕುಮಾರ್ ಪುತ್ತಿಲ ಮತ್ತು ಅವರ ಆ ಒಂದು ಪಕ್ಷ ಏನಿದೆ, ಇವತ್ತು 16 ವಯಸ್ಸಿನಿಂದ 24 ವಯಸ್ಸಿನ ಹದಿಹರೆಯದ ಯುವತಿಯರಿಗಾಗಿ ಮಾತ್ರ, ವಿದ್ಯಾರ್ಥಿನಿಯರಿಗಾಗಿ ಮಾತ್ರ ಫ್ರೀಯಾಗಿ ಟಿಕೆಟ್ ಕೊಟ್ಟು ಆ ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೋಡಿ, ನಮ್ಮ ಕಣ್ಣ ಮುಂದೆ ಇಲ್ಲಿ ಒಂದು ಅನ್ಯಾಯ ನಡೆದು 1 ವರ್ಷ ಆಗ್ತಾ ಬಂತು, ನಿಮ್ಮ ಮನೆಗೆ ಒಂದು ಬಾರಿ ಭೇಟಿ ಕೊಡಲಿಕ್ಕೆ ಅವರಿಂದ ಆಗಲಿಲ್ಲ. ಇಷ್ಟೆಲ್ಲ ಇದ್ದು ಕೂಡ ಅವರು ಯಾವ ರೀತಿಯಲ್ಲಿ ಯಾವ ಮುಖವನ್ನು ಇಟ್ಟುಕೊಂಡು ಧರ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಜಗನ್ನಿವಾಸರಾವ್ ಅವರ ಮಗ ಒಟ್ಟಿಗೆ ಅವರ ಇದು ಪಕ್ಷದಲ್ಲಿ ಇದ್ದಿರಬಹುದು, ಆದ್ರೆ ಅವರಿಗೆ ನಾವು ಕರಿಬೇಕಿತ್ತಂತೆ ಹೋಗಿ, ಅರುಣ್ ಪುತ್ತಿಲನು ನಾನು ಕರಿಬೇಕಿತ್ತಂತೆ ಹೋಗಿ, ನಾನು ಕರೀಲಿಲ್ಲ, ಆದ ಕಾರಣ ಅವ್ರು ಬರ್ಲಿಲ್ಲ. ಎಲ್ಲ ಇದರಲ್ಲಿ ಹಿಂದೂ ಮುಸ್ಲಿಂ ಆಗ್ತಿದ್ರೆ ಅವ್ರು ಕರೆಯದೆ ಹೋಗುದಿಲ್ವಾ? ಯಾಕೆ ಅವ್ರು ಕರೆದು ಹೋಗುದಾ? ಇದ್ರಲ್ಲಿ ನಾನು ಕರಿಬೇಕಿತ್ತು. ಅವರು ಫೋನ್ ಮಾಡುವಾಗ ನನ್ನ ಹತ್ರ ಹೇಳಿರೋದು, ಅಮ್ಮ ಇದಕ್ಕೆ ಮುಂಚೆ ನೀವೆಲ್ಲ ಕಡೆ ಹೋಗಿ ಮಾತಾಡಿ ಆಗಿದೆ, ಇನ್ನು ನಾನು ಇದಕ್ಕೆ ಇನ್ವಾಲ್ವ್ ಆಗ್ಲಿಕ್ಕೆ ಆಗುದಿಲ್ಲ, ಅವರೇ ಮಾಡ್ತಾನೆ, ಮುಂಚೆನೆ ನನ್ನ ಹತ್ರ ಹೇಳ್ತಿದ್ರೆ ನಾವೇನೋ ಮಾಡ್ತಿದ್ದೇವೆ ಅಂತ. ನಾನು ಹೋಗಿ ಅವರನ್ನು ಕರಿಬೇಕಿತ್ತು ಅಂತ. ಹಾಗಾದ್ರೆ ಎಲ್ಲ ಕಡೆ ಆದಾಗ ಅವ್ರು ಹೋಗ್ತಾರೆ, ಓಡ್ಕೊಂಡು ಹೋಗಿ ಆ ಹೆಣ್ಣು ಮಗಳಿಗೆ ಹುಡುಗನಿಗೆ ನ್ಯಾಯ ಕೊಡಿಸ್ತಾರೆ. ನನ್ನ ಮಗಳು ಹಿಂದಲ್ವಾ, ಅವರಿಗೆ ಎಲ್ಲಿ ಉಪಕಾರ ಉಂಟು ಅಲ್ಲಿಗೆ ಹೋಗ್ತಾರೆ. ಕೃಷ್ಣ ಜಯರಾವ್ ಇವರು ನಮ್ಮ ಅರುಣ್ ಪುತ್ತಿಲ ಒಟ್ಟಿಗೆ ಇದ್ದ ಕಾರಣ ಅವರು ಈ ಕೇಸಿಗೆ ಬರ್ಲಿಲ್ಲ, ಇಲ್ಲಿಗೂ ಬರ್ಲಿಲ್ಲ ನನ್ನ ಹತ್ರ ಕೇಳಲಿಕ್ಕೆ. ಸದಸ್ಯರಾಗಿದ್ನಲ್ಲವ, ಆದ ಕಾರಣ ಅವ್ರು ಬರ್ಲಿಲ್ಲ ನಮ್ಮ ಜೊತೆ, ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಈ ಒಂದು ಇಶ್ಯೂ ನಡೆದಂತ ಸಂದರ್ಭದಲ್ಲಿ ಪುತ್ತಿಲ ಪರಿವಾರದ ಸಂಘಟಕರ ಜೊತೆಗೆ ಇರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಅವರು ಕಾಣೆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿ, ಮತ್ತೆ ಎಲ್ಲೆಲ್ಲೋ ಇದ್ದದಕ್ಕೆ ನ್ಯಾಯ ಕೊಡಿಸ್ಲಿ. ಅದೇ ಇಲ್ಲಿ ನೋಡಿ, ಯಾವುದೋ ಒಂದು ಕಪ್ಪೋಕಲ್ಪಿತ ವಿಚಾರವನ್ನು ಇಟ್ಟುಕೊಂಡು ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಅನ್ಯಾಯ ಆಗಿರುವಂತಹ ವಿಚಾರದಲ್ಲಿ ಅವರು ಮಾತಾಡೋದಕ್ಕೆ ಅವರು ಮಾತಾಡ್ತಾ ಇಲ್ಲ, ಅವರ ಪ್ರೆಸೆನ್ಸ್ ನಾವು ಕಾಣ್ತಾ ಇಲ್ಲ. ಸೊ ಈ ಒಂದು ವಿಚಾರದಲ್ಲಿ ನೀವು ಈ ಒಂದು ಸಮಾಜಕ್ಕೆ, ಅಂದರೆ ಇಲ್ಲಿ ಅವರ ಮಾತುಗಳನ್ನು ಕೇಳಿ ನಂಬಿ ಹೋಗ್ತಾ ಇರುವಂತಹ ಕೆಲವೊಂದಿಷ್ಟು ಯುವಕರಿಗೆ ಇರ್ಬೋದು, ಯುವತಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ?
ಹೇಳ್ತಿರೋದು ನೀವು ಹಿಂದೂ ಮುಸ್ಲಿಂ ಇಂದ ಇದು ಮಾಡಿ ಅವ್ರು ಬರ್ತಾರೆ ಎಲ್ಲ ಕಡೆ. ಅದೇ ಹಿಂದೂಗಳು ಲವ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅವ್ರು ಎಲ್ಲಿಗೂ ಸಹ ಬರುದಿಲ್ಲ, ಆ ತರ ಇದಿದ್ರೆ ಬರುದಿಲ್ಲ. ಹಿಂದೂ ಮುಸ್ಲಿಂ ಆದ್ರೆ ಓಡ್ಕೊಂಡು ಬರ್ತಾರೆ. ಹಿಂದೂಗಳನ್ನೇ ಲವ್ ಮಾಡಿದ್ರೆ ಅವ್ರು ಯಾರ ಕಡೆ ಸಹ ಬರುದಿಲ್ಲ. ಇಲ್ಲಿ ಅನ್ಯಾಯ ಆದ್ರೆ ಅವರು ಬರೋದಿಲ್ಲ, ಹಿಂದೂಗಳಿಗೆ ಅನ್ಯಾಯ ಯಾರಿಂದ ಆಗಿದೆ ಅಂತ ನೋಡ್ಕೊಂಡು ಅವ್ರು ಬರ್ತಾರೆ. ಮುಸ್ಲಿಂ ಹಿಂದೂಗೆ ಆದ್ರೆ ಬರ್ತಾರೆ ಅವರು, ಹಿಂದೂಗಳಿಗೆ ಆದ್ರೆ ಬರುದಿಲ್ಲ. ಅಂದರೆ ಇನ್ನು ಕಾನೂನಾತ್ಮಕವಾಗಿ ನೀವು ಇವಾಗ ಅವರ ಜಗನ್ನಿವಾಸರಾವ್ ಅವರು ಇರ್ಬೋದು, ಅವರ ಅಣ್ಣ ಇರ್ಬೋದು ಅಥವಾ ಮಗಳು ಇರ್ಬೋದು, ಇಲ್ಲ ಹೋರಾಡ್ತೇನೆ, ಎಲ್ಲಿ ತನಕ ಆಗ್ತದೆ ಅಲ್ಲಿ ತನಕ ನಾನು ಬಿಡುದೇ ಇಲ್ಲ. ಅವರ ಪ್ರಕರಣ ಇವಾಗ ಖುಲಾಸೆ ಆಗಿದೆ, ಅವರ ಪ್ರಕರಣಕ್ಕೆ ಸ್ಟೇ ಬಂದಿದೆ. ಸೊ ನೀವೇನಾದ್ರೂ ಅದಕ್ಕೆ ಮೇಲ್ಮನವಿ ಅಥವಾ ಆಬ್ಜೆಕ್ಷನ್ ಮಾಡಿದ್ರಾ ಅಂತ? ಅದು ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಆಬ್ಜೆಕ್ಷನ್ ಮಾಡ್ತೀರಾ ನೀವು? ಅಂದ್ರೆ ಈ ಒಂದು ಪ್ರಕರಣದಲ್ಲಿ ನೋಡಿ, ಇನ್ನು ನಾವೇನು ಈ ರೀತಿ ಎಳೆದಾಡುವುದು ಸರಿಯಲ್ಲ. ಈ ಒಂದು ಪ್ರಕರಣದಲ್ಲಿ ನೋಡಿ, ಇಲ್ಲ ನಾವು ಪ್ರಕರಣ ದಾಖಲಿಸಬೇಡಿ, ನಾನು ಮದುವೆ ಆಗ್ತೇನೆ ಅಂತೇಳಿ ಬಂದ್ರೆ ನೀವು ಅವನಿಗೆ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ? ಬರ್ಲಿ, ಬಂದ ನಂತರಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಮಗುವನ್ನು ಕೊಡಿ ಅನಾಥಾಶ್ರಮಕ್ಕೆ, ಇದು 50 ಲಕ್ಷ ಕೊಡ್ತೇನೆ, ಡೈವರ್ಸ್. ಹೌದು, ಈ ಒಂದು ಮಾತು ಬಂದಂತ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಬಂದಿತ್ತು. ಅಂದ್ರೆ ಮದುವೆ ಆಗ್ತೇನೆ ಆದ್ರೆ ಮರುದಿನವೇ ಡೈವರ್ಸ್ ಬೇಕು, ಇಲ್ಲ ಮಗುವನ್ನ ಅನಾಥಾಶ್ರಮಕ್ಕೆ ಸೇರಿಸಬೇಕು, ಅಥವಾ 50 ಲಕ್ಷದ ಡಿಮಾಂಡ್, ಇದು ಯಾವ ರೀತಿಯಲ್ಲಿ ಇತ್ತಂತ? ಅದಂದ್ರೆ ಇದೆ 3 ತಿಂಗಳು ಮಾತಾಡಿದ್ರಲ್ಲ ನಮ್ಮ ಬಿಜೆಪಿಯವರು ಇದರಲ್ಲಿ ಹರೀಶ್ ಅವರು, ನಮ್ಮ ಸತೀಶ್ ಕುಂಪಳ ಮಂಗಳೂರಿದು, ಇವರೆಲ್ಲ ಕೆಲವರು ಪುತ್ತೂರಿನವ್ರು ಇದ್ದಾರೆ ಬಿಜೆಪಿ ಅವರೆಲ್ಲ ಸೇರಿ ಮಾತಾಡಿರೋದು ಇದನ್ನು. ಆದ ಕಾರಣ ಸರ್ ಅದರಲ್ಲಿ ನಾನು ಇದು ಮಾತುಕತೆಗಿಲ್ಲ ಅಂತೇಳಿ ಬಿಟ್ಟವರು. ನಂಗೆ ಅದೆಲ್ಲ ಅವರು ಈ ಕಡೆ ಈ ಒಂದು ಸಂತ್ರಸ್ತ ಕುಟುಂಬಕ್ಕೆ ಡಿಮಾಂಡ್ ಮಾಡ್ತಾ ಇದ್ರು, ನೀವು 50 ಲಕ್ಷ ಕೊಡ್ತೀವಿ ಅಥವಾ ಮಗುವನ್ನ ಅನಾಥಾಶ್ರಮಕ್ಕೆ ಸೇರಿಸಬೇಕು. ಅವರು ಡಿಮಾಂಡ್ ಮಾಡಿ ಹಲವು ಡಿಮಾಂಡ್ಗಳನ್ನ ನಿಮ್ಮ ಮುಂದೆ ಷರತ್ತುಗಳನ್ನಿಟ್ಟು ಇದಕ್ಕೆ ಒಪ್ಪೋದಾದ್ರೆ, ಈಗ ನನ್ನ ಹತ್ರ ಮಧುವಾಚಾರ್ಯ ಅವರು ಹೇಳಿರೋದು, ಜಗನ್ನಿವಾಸ್ ರಾವ್ ನಿಮಗೆ 50 ಲಕ್ಷ ಕೊಡ್ತೇನೆ ಅಂತ ಹೇಳಿಲ್ಲ, ನಾವು ನಮ್ಮ ಒಕ್ಕೂಟದ್ದು ಅದೇ ವಿಶ್ವಕರ್ಮ ಒಕ್ಕೂಟದವರು ನಾವು ಹೇಳಿರೋದು 50 ಲಕ್ಷ ತಕೊಂಡು ಡೈವರ್ಸ್ ಕೊಡಿ. ಅದೇ ನಮ್ಮ ಒಕ್ಕೂಟದವರು ನಮಗೆ ಇದು ಹೆಲ್ಪ್ ಮಾಡ್ತಿದ್ದಾರಾ ಅಥವಾ ನಮ್ಮನ್ನು ಗುಂಡಿಗೆ ತಳ್ತಾ ಇದ್ದಾರಾ ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟಿದ್ದವ್ರು ಹಾಗೆ ಹೇಳ್ತಾರೆ, 50 ಲಕ್ಷ ಕೊಟ್ಟು ನೀವು ಡೈವರ್ಸ್ ತಗೊಂಡು ಇರಿ ಅಂತೇಳಿ. ಮಗಳಿಗೆ ಮದುವೆ ಮಾಡಿಸಿ ಅಂತ ಹೇಳ್ತಾ ಇಲ್ಲ, ಡೈವರ್ಸ್ ಕೊಟ್ಟು ಹಣ ತಗೊಂಡು ಸುಮ್ಮನೆ ಹೇಗಿರಿ ಅಂತ. ಅಂದರೆ ಒಂದು ಭಾಗದಲ್ಲಿ ಪ್ರಕರಣ ನಡೀತಾ ಇದೆ, ಒಂದು ಭಾಗದಲ್ಲಿ ಚರ್ಚೆಗಳು, ಬಿಸಿ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ತಲೆತ್ತಾ ಇದೆ. ಎಲ್ಲದಕ್ಕೂ ಒಂದು ರೀತಿಯಲ್ಲಿ ಸುಖಾಂತ್ಯವನ್ನು ಕಾಣಬೇಕು. ಮಾತ್ರ ಅಲ್ಲ, ಈ ಮಗು ಈಗಾಗಲೇ ಬೆಳೆದು 9ನೇ ತಿಂಗಳು ನಡೀತಾ ಬಂತು. ಇನ್ನೂ ಕೂಡ ಒಂದು ಮಗುವಿಗೆ ನೀವು ನಾಮಕರಣವನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಇದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತೀರಾ ಅಂತ? ನಾಮಕರಣ ಮಾಡ್ತೇವೆ, ಶಾಸ್ತ್ರ ಪ್ರಕಾರ ಇಲ್ಲೇ ಮಾಡ್ತೇವೆ, ಮನೆಯಲ್ಲೇ ಮಾಡ್ತೀರಾ? ಮನೆಯಲ್ಲಿ ಮಾಡ್ತೇವೆ. ಮತ್ತೆ ಅದೇ ಮೇಡಮ್ ಸಾಂಕೇತಿಕವಾಗಿ ಇಟ್ಟಿರೋದು. ಅಂದ್ರೆ ನೀವು ಮೇಡಮ್ ಪ್ರತಿಭಾ ಕುಳಾಯಿ ಅವರು ಹೇಳಿದ ಹಾಗೆ ನೀವು ಕಲ್ಲಡ್ಕದಲ್ಲಿ ಹೋಗಿ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡೇ ಮಾಡ್ತೀರಾ ನೀವು? ಮಾಡೇ ಮಾಡ್ತೀನಿ. ಯಾವುದೇ ರೀತಿಯಲ್ಲಿ ಯಾರೇ ಬೆದರಿಕೆ ಯಾರು ತಡೆದ್ರು ನಾನು ಕೇಳಲ್ಲ. ಯಾಕಂದ್ರೆ ನಾನು ಇದರಲ್ಲಿ ಅಂದ್ರೆ ನಿಧಾನವಾಗಿ ಹೋಗಿ, ಅಲ್ಲ ಕೆಲವರು ಹೇಳ್ತಾರೆ ಕಮೆಂಟ್ ಅಲ್ಲಿ ಹೇಳ್ತಾರೆ, ಇದಕ್ಕೆ ಅವಸರ ಪಡಬೇಡಿ, ಇದು ಕೂತು ಮಾತಾಡಿ ಇದು ಮಾಡುವ. ಈಗ ನಾನು ಹೇಳ್ತಿರೋದು 1 ವರ್ಷ ಕಾನೂನು ಓಕೆ, ಕಾನೂನು ಎಷ್ಟೋ ವರ್ಷ ತಗೊಳ್ತದೆ ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ. ನಾನು ಈ ಮಿಡ್ಲ್ ಮ್ಯಾನ್ಗಳು ಬರ್ತಾರಲ್ಲ, ಅವರು 1 ವರ್ಷ 2 ವರ್ಷ ತಗೊಳ್ಳೋದಾದ್ರೆ ನಾವು ಕಾನೂನಲ್ಲಿ ಮಾಡ್ತೇವಲ್ಲ, ಕಾನೂನು ಇದೆ ನಮಗೆ. ಇವರು ಯಾಕೆ ಬರ್ತಾರೆ? ಕಾನೂನಾತ್ಮಕವಾಗಿ ಅವರಿಗೆ ಬಿಸಿ ಮುಟ್ಟುತ್ತೆ ಅಂತ ಗೊತ್ತಿದೆ, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾನೂನನ್ನ ತಡ ಮಾಡಬೇಕು, ಕಾನೂನಿನ ಕೋಡಿಕೆಯಿಂದ ಹೇಗಾದ್ರೂ ಬಚಾವಾಗಬೇಕು ಅಂತ ಹೇಳಿ ಕೆಲವೊಂದು ಬ್ರೋಕರ್ ಗಳನ್ನ ಕಳಿಸುವಂತದ್ದು. ನೀವು ಮಾತಾಡಿ ಸ್ವಲ್ಪ ಲೇಟ್ ಮಾಡಿಸಿ, ಬೇಡ ಕಾನೂನಾತ್ಮಕ ಹೋದ್ರೆ ನಮಗೆ ತೊಂದರೆ ಆಗುತ್ತೆ, ಇವೆಲ್ಲ ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನ ಮಾಡುವಂತದ್ದು. ಸೊ ಏನೇ ಆದ್ರೂ ಮುಂದಿನ ದಿವಸಗಳಲ್ಲಿ ನೀವು ಆ ಮಗುವಿಗೆ ನಾಮಕರಣ ಮಾಡೇ ಮಾಡ್ತೀರಾ ಅಂತ? ಇನ್ನು ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆದ್ರೂ ಆಗದೇ ಇದ್ರು ಮಾಡೋದು ಮಾಡ್ತೇವೆ, ಅವರನ್ನು ಕಾಯುದಿಲ್ಲ ನಾವು, ಮಗುವಿಗೆ ನಾಮಕರಣ ಮಾಡೇ ಮಾಡ್ತೇವೆ.